ಕರ್ನಾಟಕ ಟಿವಿ ಹಾಗೂ ಆಡ್6 ಅಡಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ಜರುಗಿತು. ನಗರದ ಇಂದಿರಾ ಗಾಜಿನ ಮನೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾದ ಮಹಿಳೆಯರು ತಮ್ಮ ಕಲಾ ಚಿತ್ರವನ್ನ ಪ್ರದರ್ಶನ ಮಾಡಿದ್ರು. ಎತ್ತ ನೋಡಿದರತ್ತ ಬಣ್ಣ ಬಣ್ಣದ ಚಿತ್ತಾರ, ರಂಗೋಲಿ ಹಬ್ಬದಲ್ಲಿ ಮಹಿಳೆಯರ ಚಿತ್ತಾರದ ಕಲರವ. ಇಡೀ ಇಂದಿರಾ ಗಾಜಿನ ಮನೆಯನ್ನ ರಂಗೋಲಿಮಯ ಮಾಡಿದ ಮಹಿಳೆಯರು ಹುಬ್ಬಳ್ಳಿ ನಗರದ ಇಂದಿರಾ ಗಾಜಿನ ಮನೆಯ ಆವರಣದಲ್ಲಿ ಕಂಡುಬಂದ ಮನಮೋಹಕ ದೃಶ್ಯಗಳಿವು. ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ಆಯೋಜಿಸಿದ್ದಂತಹ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾದ ಮಹಿಳೆಯರು ತಮ್ಮ ಅದ್ಭುತ ರಂಗೋಲಿ ಕಲೆಯನ್ನ ಅನಾವರಣ ಮಾಡಿದ್ರು. ಒಂದಕ್ಕಿಂತ ಒಂದು ಅದ್ಭುತ ಎನ್ನುವಂತೆ ಚಿತ್ತಾರ ಮೂಡಿಸುವ ಮೂಲಕ ಎಲ್ಲರೂ ಖುಷಿಯಿಂದ ಭಾಗಿಯಾಗಿದ್ರು. ಚುಕ್ಕಿ ರಂಗೋಲಿ ಹಾಕಿ ಅದರಲ್ಲಿ ನಾನಾ ಬಗೆಯ ಬಣ್ಣಗಳನ್ನ ಜೋಡಿಸಿ ಚಿತ್ತಾರವನ್ನ ಇಂದಿರಾ ಗ್ಲಾಸ್ ಹೌಸ್ನ ಅಂಗಳದ ತುಂಬೆಲ್ಲ ಹಾಕಿ ರಂಗೋಲಿ ಹಬ್ಬಕ್ಕೆ ಮೆರುಗು ತಂದ್ರು. ವಿಶೇಷವಾಗಿ 70ರ ವಯಸ್ಸಿನ ಅಜ್ಜಿಯಿಂದ 12 ವರ್ಷದ ಬಾಲಕಿಯವರೆಗೂ ಎಲ್ಲಾ ವರ್ಗದವರು ಭಾಗಿಯಾಗಿ ರಂಗೋಲಿ ಬಿಡಿಸಿ ಎಂಜಾಯ್ ಮಾಡಿದ್ರು. ಬೆಳಗ್ಗೆಯಿಂದಾನೇ ಆಸಕ್ತಿಯಿಂದ ಆಗಮಿಸಿದ ಮಹಿಳೆಯರು, ಮಕ್ಕಳು ಹಾಗೂ ಯುವತಿಯರು ರಂಗೋಲಿ ಹಾಕಿ ಅದಕ್ಕೆ ಅಲಂಕಾರ ಮಾಡಿ ಖುಷಿ ಪಟ್ರು. ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಪ್ರಥಮ ಸ್ಥಾನವನ್ನ ಸುಚೇತಾ ಕುಡತಕರ್ ಅವರು ಪಡೆದ್ರು. ಇನ್ನು ಉಳಿದಂತೆ 2ನೆಯ ಸ್ಥಾನವನ್ನ ನವನಗರದ ಪ್ರೀತಿ ಎಸ್ಲಿ ಗಳಿಸಿಕೊಂಡ್ರು. ಇನ್ನು 3ನೆಯ ಸ್ಥಾನವನ್ನ ಅಶ್ವಿನಿ ಬಾಯಿ ರಜಪೂತ್ ಪಡೆದ್ರು. ಇನ್ನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ನ ಡಾಕ್ಟರ್ ಪ್ರಸಾದ್ ಹಾಗೂ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮಾಲೀಕರಾದಂತಹ ಗಂಗಾಧರ್ ಹಿರೇಮಠ್ ಸೇರಿದಂತೆ ಹಾಗೂ ಸಮಾಜ ಸೇವಕರಾದ ಸಂತೋಷ್ ಶೆಟ್ಟಿ, ಹೇಮಾ ಅನಿಲ್ ಕುಮಾರ್ ಪಾಟೀಲ್, ಲಕ್ಷ್ಮಿ ಹಿರೇಮಠ್ ಹಾಗೂ ಪರಶುರಾಮ್ ಪೂಜಾರ್ ಹಾಗೂ ಶ್ರುತಿ ಗಣೇಶ್ ಹಿರೇಮಠ್ ಭಾಗಿಯಾಗಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಒಟ್ಟಾರೆಯಾಗಿ ರಂಗೋಲಿ ಹಬ್ಬವನ್ನ ಆಯೋಜಿಸಿದ್ದಂತಹ ಕರ್ನಾಟಕ ಟಿವಿಗೆ ಅತಿಥಿಗಳು ಹಾಗೂ ಉದ್ಘಾಟಕರು ಶುಭಾಶಯವನ್ನ ಕೋರಿದ್ರು. ಕ್ಯಾಮರಾ ಜರ್ನಲಿಸ್ಟ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ನಡೆದಂತ ಇವತ್ತಿನ ರಂಗೋಲಿ ಸ್ಪರ್ಧೆ ಬಹಳ ಚೆನ್ನಾಗಿ ಇದು ನಡೆದು ಬಂತು. ಇಂಥ ಕಾರ್ಯಕ್ರಮಗಳು ಮಹಿಳೆಯರಿಗಾಗಿ ಈ ಮಾಡೋದು ಬಹಳ ವಿಶೇಷ. ಅಂಥದ್ರೊಳಗೆ ಈ ಕರ್ನಾಟಕ ಟಿವಿ ಅವರು ಮಹಿಳೆಯರಿಗಾಗಿಯೇ ಈ ರಂಗೋಲಿ ಸ್ಪರ್ಧೆಯನ್ನು ಮಾಡಿರೋದ್ರಿಂದ ಬಹಳ ಅವರಿಗೆ ಇಂಥ ಬಿಸಿಲಲ್ಲಿ ನೋಡ್ರಿ, ಬೆಳಿಗ್ಗೆ 6 ಗಂಟೆಗೆ ಚಳಿಯಲ್ಲಿ ಬಂದು ಮತ್ತು ಈಗ 11:30, 12 ಆಗಿದೆ. ಇಂಥ ಬಿಸಿಲು ಮಠ ನಿಂತಾರಪ್ಪ ಅಂತಂದ್ರೆ ಎಷ್ಟು ಅವರಿಗೆ ಕ್ರೇಜ್ ಇರಬೇಕು ಅಂತ. ಆತರ ಆಗಾಗ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಲಿ ಇವರು ಇನ್ನೂ ಹೆಚ್ಚು ಮತ್ತು ಬಹಳ ಇವತ್ತ ಎಲ್ಲರೂ ನೋಡ್ರು, ಪೌರ ಕಾರ್ಮಿಕರ್ಲಿಂತ ಹಿಡಿದು ಯಾವುದೇ ದೂರ ಊರ್ಲಿಂತ 100 ಕಿಲೋಮೀಟರ್ಲಿಂತ ಬಂದಿದ್ದಾರೆ. ಒಬ್ರು ಮಹಿಳೆ ಅಂತೂ 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದಾರೆ. ಎಷ್ಟೆಷ್ಟೋ ಸಣ್ಣ ವಯಸ್ಸಿನ ಹುಡುಗರು ಸಹಿತ ಇವತ್ತು ಭಾಗವಹಿಸಿದ್ದಾರೆ. ಅಂದ್ರೆ ಇವತ್ತಿನ ಡಿಜಿಟಲ್ ಯುಗದಲ್ಲೂ ಇಂಥ ಕಾರ್ಯಕ್ರಮ ನಡೆಯುವುದು ಬಹಳ ಕಡಿಮೆ. ಅಂತದ್ರೊಳಗೆ ನೀವು ಕರ್ನಾಟಕ ಟಿವಿಯವರು ಮಾಡಿರೋದ್ರಿಂದ ನಾವು ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ನಮಸ್ಕಾರ. ಕರ್ನಾಟಕದ ಇದು ಒಂದು ಸಂಘದಿಂದ ಏರ್ಪಡಿಸಿದ ಇದು ಒಂದು ಕಾಂಪಿಟೇಷನ್ ಅಥವಾ ಇದು ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಬಹಳ ನಮಗೂ ಖುಷಿ ಆಯ್ತು. ಹೆಣ್ಮಕ್ಳೆಲ್ಲ ಬಹಳ ಮಂದಿ ಇದರಲ್ಲಿ ಭಾಗವಹಿಸಿದಕ್ಕೆ ನಮಗೂ ಸಂತೋಷವಾಯ್ತು. ಇಷ್ಟು ದಿವಸ ನಾವು ರಂಗೋಲಿ ಅನ್ನೋದು ನೋಡ್ತಾ ಇರಲಿಲ್ಲ, ಆದ್ರೆ ಈಗ ರಂಗೋಲಿ ನೋಡಿ ಇದು ಸಣ್ಣ ಚಿಕ್ಕ ರಂಗೋಲಿ ನೋಡ್ತಿದ್ವಿ, ಆದ್ರೆ ಈ ದೊಡ್ಡ ರಂಗೋಲಿ ನೋಡಿ ನಮಗಿನ್ನೂ ಬಹಳ ಸಂತೋಷವಾಯ್ತು. ಅದಕ್ಕಾಗಿ ಇದನ್ನೆಲ್ಲ ಮಾಡಿದ ಎಲ್ಲ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆಲ್ಲ ಕೃತಜ್ಞತೆ ಹೇಳ್ತೀನಿ. ಹಾಗೆ ಮತ್ತು ಇಲ್ಲಿ ಬಂದಿದ್ದ ಎಲ್ಲ ಗಣ್ಯರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ. ಕರ್ನಾಟಕ ಟಿವಿ ಮತ್ತು ಆಡ್6 ಸಹಯೋಗದಲ್ಲಿ ಆಯೋಜಿಸಿರುವಂತಹ ರಂಗೋಲಿ ಒಂದು ಸ್ಪರ್ಧೆಯ ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಅದೇ ತರ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತ ಒಂದು ಕೆಲಸ ಏನು ಇವತ್ತು ಕರ್ನಾಟಕ ಟಿವಿ ಮತ್ತು ಆಡ್6 ಮಾಡ್ತಾ ಇದ್ದೀರೋ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಬೇಕು. ಯಾಕಂದ್ರೆ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಮರುಗಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ರಂಗೋಲಿ, ಮನೆ ಮುಂದೆ ರಂಗೋಲಿ ಹಾಕೋರು ಬಹಳ ಕಡಿಮೆ ಆಗಿದ್ದಾರೆ ಇಡೀ ಭಾರತ ದೇಶದಲ್ಲಿ. ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ರಂಗೋಲಿ ಸ್ಪರ್ಧೆ ನೀವು ಆಯೋಜಿಸಿ ಇವತ್ತಿನ ಯುವತಿಯರಲ್ಲಿ ಆ ಒಂದು ರಂಗೋಲಿ ಬಗ್ಗೆ ಒಂದು ಹೆಚ್ಚಿನ ಒಂದು ಆಸಕ್ತಿ ಬೆಳೆಸುವಂತ ಕೆಲಸ ನೀವೇನು ಮಾಡ್ತಾ ಇದ್ರಿ, ನಿಜವಾಗ್ಲೂ ಬಹಳ ಹರ್ಷದಾಯಕ. ಅದೇ ತರ ನಮ್ಮ ಇಡೀ ಭಾರತೀಯ ಮಹಿಳೆಯರಿಗೆ ನಾನು ನನ್ನ ಹೃತ್ಪೂರ್ವಕ
ನಾನು ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಮಕ್ಕಳಿಗೆ ಈ ಒಂದು ರಂಗೋಲಿ ಬಗ್ಗೆ ತಿಳಿಸಿ ಹೇಳಿ ಅವರಿಗೆ ಅದರಲ್ಲಿ ಆಸಕ್ತಿ ಹೆಚ್ಚುವ ರೀತಿಯಲ್ಲಿ ತಾವು ಅವರಿಗೆ ಅದನ್ನು ಹೇಗೆ ಬಿಡಿಸಬೇಕು ಅನ್ನೋದು ಒಂದು ಬೋಧನಾ ಮಾಡಿದರೆ ಮುಂಬರುವ ದಿನಗಳಲ್ಲಿ ಅವರು ಸಹಿತ ಅವ್ರ ಮಕ್ಕಳಿಗೇನು ಇದನ್ನು ಅವರು ಬೋಧಿಸಿದ್ರೆ ಖಂಡಿತವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಮುಂದುವರಿತದೆ ಮತ್ತು ಇಡೀ ಭಾರತ ದೇಶ ಮುಂಬರುವ ದಿನಗಳಲ್ಲಿ ವಿಶ್ವಗುರು ಆಗ್ತಿದೆ ಅನ್ನೋದು ನನ್ನ ವಿಶ್ವಾಸ ಇದೆ. ದಯವಿಟ್ಟು ತಾವೆಲ್ಲರೂ ಇದರಲ್ಲಿ ಆಸಕ್ತಿ ವಹಿಸಿ ಮಾಡ್ತೀರಿ ಅಂತ ಒಂದು ತಮ್ಮಲ್ಲಿ ಕೇಳುತ್ತಾ, ಅದೇ ತರ ಕರ್ನಾಟಕ ಟಿವಿ ಮತ್ತು AD6 ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ತರ ಒಂದು ನಮ್ಮ ಸಮಾಜ ಪರ ಮತ್ತು ನಮ್ಮ ಸಂಸ್ಕೃತಿ ಬೆಳೆಸುವಂತ ಕಾರ್ಯಕ್ರಮಗಳು ತಾವು ಆಯೋಜಿಸಿ ಇದಕ್ಕೆ ಬೆಂಬಲವಾಗಿ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಗ್ಲಾಸ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು. ಬಹಳಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸುಮಾರು ಇಂದಿನ ದಿನಮಾನಗಳಲ್ಲಿ ರಂಗೋಲಿ ಅಂದ್ರನ ಗೊತ್ತಿರಲಿಲ್ಲ, ಬಟ್ ಈ ಕರ್ನಾಟಕ ಟಿವಿಯಿಂದ ಸಂಸ್ಕೃತಿಯನ್ನು ಬೆಳಗಿಸಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಫಸ್ಟ್, ಸೆಕೆಂಡು, ಥರ್ಡು ಪ್ರತಿಯೊಬ್ಬರು ಬಹಳಷ್ಟು ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ರು. ಯಾವುದಕ್ಕೆ ಕೊಡಬೇಕು ಅನ್ನೋದ ಒಂದು ಕನ್ಫ್ಯೂಸ್ ಆಯ್ತು. ಬಟ್ ಆದ್ರೆ ಯಾರು ನಮ್ಮ ಮ್ಯಾಥ್ಸ್ ಅನ್ನ ಯೂಸ್ ಮಾಡಿ ಯಾರು ನೀಟಾಗಿ ಮಾಡಿದ್ರಲ್ಲ ಅವರಿಗೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒನ್ಸ್ ಅಗೇನ್ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ದ ಕರ್ನಾಟಕ ಟಿವಿ. ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಒಂದು ಸಂಕ್ರಾಂತಿಯ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀರಿ. ಈ ಆಯೋಜನೆಯು ಒಂದು ಹೃದಯ ಸ್ಪರ್ಶವಾದಂತಹ ಆಯೋಜನೆಯಾಗಿದೆ. ಏಕೆಂದರೆ ಈ ಸ್ಪರ್ಧೆಯಲ್ಲಿ 12 ವರ್ಷದಿಂದ ಮಗುವಿನಿಂದ ಹಿಡಿದು 65 ವಯಸ್ಸಿನ ಅಜ್ಜಿಯವರೆಗೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಂತ ಎಲ್ಲ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ತಾಯಂದಿರಿಗೆ, ಮುದ್ದು ಮಕ್ಕಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇಂಥ ಒಂದು ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಕರ್ನಾಟಕ ಒನ್ ಚಾನೆಲ್ ಮತ್ತು AD6 ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.